ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಬುಧವಾರ ಅವೈಜ್ಞಾನಿಕ ರಸಗೊಬ್ಬರ ನೀತಿ ಖಂಡಿಸಿ ಸಂಯುಕ್ತ ರೈತ ಸಂಘದಿಂದ ಪ್ರತಿಭಟನೆ. ಎಕರೆಗೆ 1 ಚೀಲ ಯೂರಿಯಾ ಗೊಬ್ಬರ ನೀತಿ ವಿರುದ್ಧ ಜಿನೇಶ್ ಕುಮಾರ್ ಕಿಡಿಕಿಡಿ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಎಂಬಿ ಮಂಜಪ್ಪ ಆಕ್ರೋಶ. ನಾಳಿನ ಪ್ರತಿಭಟನೆಗೆ ಎಲ್ಲರೂ ಸಹಕಾರ ನೀಡಲು ಸುಂದರ್ ಸಿಂಗ್ ಮನವಿ. ಈಗ ಸುದ್ದಿಯ ವಿವರ. ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ರಸಗೊಬ್ಬರ ವಿತರಣಾ ನೀತಿಯನ್ನು ಖಂಡಿಸಿ ನಾಳೆ ಬುಧವಾರ ಸಂಯುಕ್ತ ರೈತ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಬೆಳಗ್ಗೆ 10ರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಯುಕ್ತ ರೈತ ಸಂಘದ ಪ್ರಮುಖರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ರೈತ ಸಂಘದ ಎಂಬಿ ಮಂಜಪ್ಪ ಹಿರೇನೆಲ್ಲೂರು, ಗೌರವಾಧ್ಯಕ್ಷ ಜಿನೇಶ್ ಕುಮಾರ್, ಸುಂದರ್ ಸಿಂಗ್ ಮಾತನಾಡಿದರು. ಗೋಷ್ಠಿಯಲ್ಲಿ ಹೊಯ್ಸಳ ಗಣಪತಿಯಪ್ಪ, ಶಿರವಾಳ ರಾಮಪ್ಪ, ಜಯಲಕ್ಷ್ಮಿ ನೇದ್ರವಳ್ಳಿ, ಭದ್ರೇಶ್ ಬಾಳಗೋಡು, ರಮೇಶ್ ಐಗಿನಬೈಲು, ರಾಮಣ್ಣ ಶಿರವಾಳ ಇನ್ನಿತರರು ಹಾಜರಿದ್ದರು. ಮಾಡಿ ಒಂದು ಆಧಾರ್ ಕಾರ್ಡ್ ತರ ಒಂದು ನೋಂದಣಿ ಸಂಖ್ಯೆ ಮಾಡ್ಯಾರೆ. ಇಲ್ಲಿ ನಮ್ಮ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಹೆಚ್ಚು ಕಡಿಮೆ 70,000 ಜನ ನೋಂದಣಿ ರೈತರಿದ್ರೆ ಮತ್ತೆ ಪುನಃ 70-80,000 ಜನ ಸರ್ಕಾರಿ ಲ್ಯಾಂಡ್ಗೆ ತಮ್ಮ ಬದುಕು ಮತ್ತೆ ಆಹಾರ ಭದ್ರತೆಗಾಗಿ ಕೆಲಸ ಮಾಡ್ಕಿಂದು ತಮ್ಮ ಜೀವನೋಪಾಯ ಮಾಡ್ತಾ ಇದ್ದಾರೆ. ಅವರಿಗೆ FID ಮಾಡ್ಸಕ್ ದಾಖಲಾತಿ ಇಲ್ದೇನೆ ಗೊಬ್ಬರ ಸಿಗೋದಲ್ಲ. ಈ ರೈತರ ಬೆಳೆನ ದುಪ್ಪಟ್ಟು ಮಾಡಂತ ಮೋದಿ ಮಹಾನ್ ವ್ಯಕ್ತಿ ರೈತರಿಗೆ ಇಂಥ ಪನಿಷ್ಮೆಂಟ್ ಯಾಕೆ ಕೊಡಬೇಕು? ಇವತ್ತು ಒಂದು ಋತುಮಾನ ಕಾಲಕ್ಕೆ 45 kg ಯೂರಿಯಾ ಕೊಡ್ತಾರೆ ಅಂತ. ಇವತ್ತು ನಮಗೆ ಸಾರಜನಕನ ಸರಿಯಾದ ರೀತಿ ನಾವು ಬೆಳೆ ಆಗ್ತಾ ಇದ್ರೆ ಜೋಳ ಆಗ್ಬೋದು, ಭತ್ತ ಆಗ್ಬೋದು, ಯಾವುದೇ ಕಾರಣಕ್ಕೂ ಬೆಳೆ ತೆಗಿಯಕ್ಕೆ ಆಗೋದಿಲ್ಲ. ಇವರು ರೈತರಿಗೆ ಈ ತರ ಕಟ್ಟುಪಾಡು ಹೇಳಿ ಸರ್ಕಾರಕ್ಕೆ ದುಡ್ಡು ಉಳಿಸ್ಬೇಕು ಅನ್ನೋದು ಏನಾದ್ರು ಇವ್ರ ತಲೆಗೈತಾ? ರೈತನಿಗೆ ಯಾವಾಗ್ಲೇ ಬೇಕಾದ್ರೆ ಅವರು ಆಧಾರ್ ಕಾರ್ಡ್ ಕೊಟ್ಟು ನೀನ್ ರೈತ ಆಗಿ ನಿನ್ ಬೆಳೆಗೆ ಮಾಡ್ಕೊಳ್ಳಿ ಅಂತ ಬೇಕಾದ್ರೆ ತಗೋಗ್ಲಿ. ಅದನ್ನ ಬಿಟ್ಟು ರೈತನಿಗೆ ಒಂದು ಋತುಮಾನ ಕಾಲ ಅಂದ್ರೆ ಎಷ್ಟು ದಿನ? 4 ತಿಂಗಳಿಗೆ ಒಂದು ಋತುಮಾನ ಕಾಲ ಅಂದ್ರೆ ಇವನು 45 kg ಗೊಬ್ಬರ ಕೊಟ್ರೆ ಒಬ್ಬ ರೈತ ಹೆಂಗ್ ಬೆಳಿತಾನೆ? ತಂದೆ ಹೆಸರಿಗೆ ಪಾಣಿ ಇರ್ತೈತಿ, ಮಕ್ಕಳು ಎಲ್ಲ ಜಮೀನು ಮಾಡ್ತಾರೆ. ಅಪ್ಪ ಅವನ ಆಧಾರ್ ಕಾರ್ಡ್ನು ಕೊಡೋದಲ್ಲ, ಅವನ ID ಕಾರ್ಡ್ನು ಕೊಡೋದಲ್ಲ ಗೊಬ್ಬರ ತಗೋಣಕ್ಕೆ ಮಗುಗೆ. ಅವಾಗ ಅವನ್ ಬೆಳೆಯಕ್ಕಾಗತ್ತಾ? ಈ ಮುಂದಿನ ವರ್ಷ 27ಕ್ಕೆ ಭಾರತ ದೇಶದಾಗ ಆಹಾರ ಭದ್ರತೆ ಕಡಿಮೆ ಆಗಿ ಅಕ್ಕಿಗಾಗ್ಬೋದು, ಇನ್ನು ಇತರೆ ಬೆಳೆಗಾಗ್ಬೋದು ಜನ ಅಂಗ್ಲಾಸ್ ಅಂತ ಒಂದು ಸ್ಥಿತಿ ಈ ಮೋದಿ ಅವರಿಂದ ಬರ್ತೈತಿ ಅಂತ ನಾನು ಇವತ್ತು ಸ್ಪಷ್ಟವಾಗಿ ಭವಿಷ್ಯ ನುಡಿತಾ ಇದ್ದೀನಿ. ಇವರು ಮಾಡೋ ಕಾನ್ಸೆಪ್ಟ್ ಏನಂದ್ರೆ ರೈತರಿಗೆ ಈಗ 2,600 ರೂಪಾಯಿ ಬೀಳೋಂಥ ಒಂದು ಯೂರಿಯಾ ಗೊಬ್ಬರನ ನಾವು ಕೊಡಬಾರ್ದು, ದುಡ್ಡು ಸೇವ್ ಮಾಡ್ಬೇಕು ಅನ್ನೋದು ಇವ್ರ ತಲೆಗೆ ಕನಸು ಇಟ್ಕೊಂಡಾರೆ. ನೆಕ್ಸ್ಟ್ ಇದೇ ಆಹಾರದ ಕೊರತೆ ಆದ್ರೆ, ರೈತ ಬೆಳೆ ಆಹಾರದ ಕೊರತೆ ಆದ್ರೆ ಹೊರದೇಶದಿಂದ ಇಲ್ಲಿ ತರ್ತಾರೆ ಅವರು ಆಹಾರನ. ಆವಾಗ ಯಾರಿಗೆ? ಇವರೆಲ್ಲ ಬಿಸ್ನೆಸ್ ಮ್ಯಾನಿಗೆ ಹೆಲ್ಪ್ ಮಾಡೋಂಥ ಒಬ್ಬ ಪ್ರಧಾನ ಮಂತ್ರಿ ಆಗಿ ನಮ್ಮ ದೇಶನ ಕೃಷಿ ನಂಬಿಕೆಯನ್ನು ಬದುಕ್ತಕ್ಕಂಥ ರೈತರ ಒಂದು ಬದುಕನ್ನ ಹಾಳು ಮಾಡೋಂಥ ಒಂದು ವ್ಯವಸ್ಥೆ ಈ ಕೇಂದ್ರ ಸರ್ಕಾರದ್ದು. ಇದು ನಾಳೆ ಮೋದಿ ಇದು ಅನಿಲ್ ಅಂಬಾನಿ ಇಂಥರಿಗೆ ಏಜೆಂಟ್ರ ಮುಖಾಂತರ ಹೊರದೇಶದಿಂದ ಆಹಾರ ತಂದು ನಾವು ತಿನ್ನೋಂಥ ಒಂದು ಪರಿಸ್ಥಿತಿ ಐತಿ. ಇವತ್ತು ಇಂಡಿಯಾದ ರೈತರೇ ಬೆಳೆದು ಸುಖವಾಗಿ 20-30 ರೂಪಾಯಿ kgಗೆ ಭತ್ತ ಅಕ್ಕಿ ಸಿಗೋಂಥ ಒಂದು ವ್ಯವಸ್ಥೆ ಆಗಿ ಎಲ್ಲರೂ ಸುಖವಾಗಿ ಬದುಕ್ತಾ ಇದೀವಿ. ಮುಂದಿನ ದಿನ ಆಹಾರದ ಕೊರತೆ ಆಗಿ ನಾವು ವಿಪರೀತ ಚಿಂತೆ ಮಾಡೋಂಥ ಒಂದು ಪರಿಸ್ಥಿತಿ ಬರ್ತೈತಿ. ಈ ಹಿಂದೆ ಮಳೆ ಮಾಪನಗಳು ಎಲ್ಲ ಹಾಳಾಗಿ ಹೋಗ್ಯವ ಅಂತ ಹೇಳಿ ನಮಗೆ ಹಿಂದಿನ ದಿನದಾಗೆ ಈ ಇನ್ಸೂರೆನ್ಸ್ನೇ ಕೊಡನಲ್ಲ ರೈತರಿಗೆ, ಇಲ್ಲಿ ಮಳೆ ಅತಿ ಹೆಚ್ಚು ಆಗಲ್ಲ ಅಂತ ಎಲ್ಲ ಸೋರಂತ ಮಳೆ ಮಾಪನಗಳು ಇಟ್ಕೊಂಡಿದ್ದಾರೆ. ಮಳೆ ಮಾಪನದಾಗ ಎಷ್ಟು ಮೀಟ್ರು ಮಳೆ ಹೋಯ್ತು ಅಂತಾನೆ ತೋರಿಸೋದಿಲ್ಲ. ಅದಕ್ಕೆ ಇವತ್ತು ನಾವು ಕಂದಾಯ ಇಲಾಖೆ ಮತ್ತೆ ಕೃಷಿ ಇಲಾಖೆಗೆ ಎಚ್ಚರಿಕೆ ಸಂದೇಶ ಮಾಡ್ತಾ ಇದೀವಿ. ಮಳೆ ಮಾಪನನ ಬೇಗ ರಿಪೇರಿ ಮಾಡಬೇಕು. ಹೋದ ಸುತ್ತಿ 72,000 ಮೂಟೆ ಯೂರಿಯಾ ದಾಸ್ತಾನಿತ್ತು ನಮ್ಮ ತಾಲೂಕಿಗೆ. ಇವಾಗ ಬರೀ ಮುಖ್ಯವಾದ ಒಂದು ಸಮಸ್ಯೆ ಯೂರಿಯಾ, ಮೇನ್ ಸಬ್ಜೆಕ್ಟೇ ಯೂರಿಯಾ. ಸರ್ಕಾರ ಒಂದು ಆದೇಶ ಮಾಡಿದೆ, 1 ಎಕರೆ ಜಮೀನಿಗೆ 1 ಚೀಲ ಯೂರಿಯಾ ಕೊಡ್ಬೇಕಂತೇಳಿ ಒಬ್ಬ ರೈತನಿಗೆ 3 ತಿಂಗಳಿಗೆ ಒಂದು FID ಬಗ್ಗೆ ಆಮೇಲೆ ಮಾತಾಡ್ತೀನಿ, ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. 1 ಎಕರೆಗೆ 1 ಚೀಲ ಯೂರಿಯಾ, ಅದು 3 ತಿಂಗಳಿಗೆ. ಅದು ಬಿಟ್ಟು ಬೇರೆ ಯೂರಿಯಾ ನಮಗೆ ಸಪ್ಲೈ ಇಲ್ಲ. ಇವತ್ತು ಒಂದು ಬೆಳೆ ಬೆಳಿಬೇಕಂದ್ರೆ ನೈಟ್ರೋಜನ್ ಅತಿ ಮುಖ್ಯವಾದ ಗೊಬ್ಬರ. ನೈಟ್ರೋಜನ್ ಇಲ್ಲದೆ ಯಾವುದೇ ಬೆಳೆ ಬೆಳಿಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ 1 ಎಕರೆಗೆ 1 ಚೀಲ ಅಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ರೈತರಿಗೆ ಏನೂ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಮ್ಮ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೆವು. ಭಾರತ ಕೃಷಿ ಪ್ರಧಾನ ದೇಶ.
ರೈತ ಭಾರತದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಗೊಬ್ಬರ ಇಲ್ಲ ಅಂದ್ರೆ ಕೃಷಿಯಿಂದ ಹೆಂಗ್ ಮುಂದೆ ಬರ್ಲಿಕ್ಕೆ ಸಾಧ್ಯ? ಈಗ ಇದೇ ತರ ನಮಗೆ ಗೊಬ್ಬರದ ಸಮಸ್ಯೆಗಳಾದ್ರೆ ಮುಂದೆ ನಮ್ಮ ದೇಶ ಆಹಾರ ಭದ್ರತೆಗೂ ಒಂದು ಸವಾಲು ಅಂತಲೇ ಹೇಳ್ಬೋದು. ಯಾಕಂದ್ರೆ ಈಗ ನಮಗೆ ಬಿತ್ತಿದ ಬೀಜಕ್ಕೆ ಅದು ಪೋಷಕಾಂಶ ತಗೊಂಡು ಅದು ಉತ್ತಮ ಬೆಳೆ ಬರಬೇಕು. ಅದಕ್ಕೆ ನೈಟ್ರೋಜನ್ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ಮುಖ್ಯವಾದ ವಿಷಯ. ಇವತ್ತು ರೈತರು ಹಗಲು ರಾತ್ರಿ ಶ್ರಮಪಟ್ಟು ದುಡಿತಾ ಇದ್ದಾರೆ. ಅದಕ್ಕೊಂದು ಯಾವುದೇ ಬೆಳೆಗಾಲಿ ಒಂದು ಉತ್ತಮವಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಆದರೂ ಕೂಡ ಅವರ ತ್ಯಾಗ, ನಾವು ತಿನ್ನೋ ಅನ್ನದಲ್ಲಿ ಇವತ್ತು ರೈತನ ಶ್ರಮ ತ್ಯಾಗ ಇವತ್ತು ಅಡಗಿದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದೃಷ್ಟವತ ಏನು ಇವತ್ತು ಸರ್ಕಾರ ರೈತನಿಗೆ ಸಹಾಯ ಮಾಡಬೇಕು ಹೊರತು ಇವತ್ತು ರೈತನಿಗೆ ಒಂದು ಸಂಕಷ್ಟಕ್ಕೆ ಈ ಗೊಬ್ಬರ ಮುಖಾಂತರ ತಂದಿಟ್ಟಿದ್ದಾರೆ. ಯೂರಿಯಾ ಗೊಬ್ಬರ ಒಂದೇ ಅಂತಲ್ಲ, ಇವತ್ತು DAP ಅನ್ನೋ ಗೊಬ್ಬರ 2 ವರ್ಷ ಆಗಿದೆ. DAP ಗೊಬ್ಬರ ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಅಥವಾ ಭಾರತ ದೇಶದಿಂದಲೇ ನಿರ್ಮೂಲನೆ ಆಗಿದೆ. ಎಲ್ಲೂ ನಿಮಗೆ DAP ಗೊಬ್ಬರ ಸಿಗೋದಿಲ್ಲ. ಬಾಕಿ ಇರೋ ಗೊಬ್ಬರ 10-26 ಆಯ್ತು, ಪೊಟ್ಯಾಶ್ ಆಯ್ತು, ಎಲ್ಲದನ್ನು ಯಾವುದೇ ಪತ್ರಿಕಾ ಹೇಳಿಕೆಯಲ್ಲಿ ಆಗಲಿ ಮಾಧ್ಯಮದಲ್ಲಿ ಆಗಲಿ ದರವನ್ನು ನಿಗದಿ ಮಾಡಿದೆ. ದಿನ ಇವತ್ತೇನು ಪೆಟ್ರೋಲು ಡೀಸೆಲ್ ರೇಟ್ ಪ್ರತಿದಿನ ಬೆಳಿಗ್ಗೆ ಜಾಸ್ತಿ ಆಗ್ತಾ ಇದೆಯೋ ಅದೇ ತರ ಗೊಬ್ಬರದ ರೇಟುಗಳನ್ನು ಜಾಸ್ತಿ ಮಾಡ್ತಾನೆ ಇದ್ದಾರೆ. ಮುಖ್ಯವಾಗಿ ಒಂದು ಚೀಲ ಗೊಬ್ಬರ ತಗೋಬೇಕಂದ್ರೆ ಒಬ್ಬ ರೈತ ಅವನ FID ಅನ್ನೋದು, FID ಬಗ್ಗೆ ನಿಮಗೆ ಗೊತ್ತಿದೆ, FID ಅಂದ್ರೆ ಏನು ಅಂತೇಳಿ. FID ಆಗ್ಬೇಕು. ಒಬ್ಬ ರೈತ ಒಂದು ಚೀಲ ಗೊಬ್ಬರ ತಗೋಬೇಕಂದ್ರೆ FID ಆಗ್ಬೇಕು. FID ಅಂದ್ರೆ ಅವನ ತಮ್ಮನ್ನ ಕೊಡ್ಬೇಕಲ್ಲಿ. ಅವನ ತಮ್ಮ ಕೊಟ್ರೆ ಮಾತ್ರ ಒಂದು ಚೀಲ ಗೊಬ್ಬರ ನಿಮಗೆ ಗೊಬ್ಬರದ ಅಂಗಡಿಯಿಂದ ಸಿಗುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ರೈತ 1 ಎಕರೆಗೆ ಒಂದೇ ಒಂದು ಚೀಲ ಗೊಬ್ಬರವನ್ನು ತಗೊಳ್ಳಿಕ್ಕೆ ಮಾತ್ರ FID ಇಂದ ಸಾಧ್ಯ. ಈ FID ಬಗ್ಗೆ ಹೇಳೋದಾದ್ರೆ, FID ಮಾಡ್ಬೇಕಂದ್ರೆ ಒಬ್ಬ ರೈತಂದು ಪಾಣಿ ಇರಬೇಕು. ಮುಖ್ಯವಾಗಿ ಪಾಣಿ ಬೇಕು. 2ನೇದು ಆಧಾರ್ ಕಾರ್ಡ್ ಬೇಕು. 3ನೇದು ಬ್ಯಾಂಕು ಮತ್ತೆ ಅವನ ಮೊಬೈಲ್ ಸಂಖ್ಯೆ ಲಿಂಕ್ ಇರೋಂಥ ಖಾತೆ ಸಂಖ್ಯೆ ಬೇಕು. ಇದು 3 ಬೇಕು. ನಮ್ಮ ಮಲೆನಾಡಿಗೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲ ಗೊತ್ತಿರೋ ವಿಚಾರ, ನಮ್ಮಲ್ಲಿ 70,000 ನೋಂದಾಯಿತ ರೈತರ ಇದ್ದಾರೆ. ಯಾವುದು ನಮ್ಮ ಸಾಗರ ತಾಲೂಕಿನಲ್ಲಿ. ಅದರಲ್ಲಿ FID ಆಗಿರೋದು 52,000, ಅಲ್ಲ 62,000. ಗೊಬ್ಬರಗಳ ಬೆಲೆ ಜಾಸ್ತಿ ಆಗಿದೆ, ಮತ್ತೆ ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ನಾಳೆ ದಿನ ಎಲ್ಲ AC ಕಚೇರಿ, ಸಾಗರದಲ್ಲಿ AC ಕಚೇರಿ ಮುಂದೆ 10:30ರಿಂದ 1 ಗಂಟೆ ತನಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು, ರೈತ ಕಾರ್ಮಿಕರು, ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಎಲ್ಲರೂ ಬೆಂಬಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಈಗ FID ಫ್ರೂಟ್ ಐಡೆಂಟಿಟಿ ಕಾರ್ಡ್ ಅಂತ ಹೇಳಿದ್ರು ರೈತರಿಗೆ ಕೊಡ್ತಕ್ಕಂಥದ್ದು. 1 ಎಕರೆಗೆ 1 ಚೀಲ ಕೊಡೋದು. 1 ಎಕರೆ ಜಮೀನು ಪಾಣಿ ಇದ್ದವರಿಗೆ ಒಂದು 50 kg ಚೀಲ ಮಾತ್ರ ಕೊಡ್ತಾರೆ. ಅದರಲ್ಲಿ ಬೆಳೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯನ್ನು ಖಂಡಿಸಿ ಪ್ರತಿಭಟನೆ ನಮ್ಮ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.